ನಂಜನಗೂಡು ತಾಲೂಕಿನ ದೇವೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸುಮಾರು 10 ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಲೋಕೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮೈಸೂರು ಜಿಲ್ಲೆಯಲ್ಲಿಯೇ ನಂಜನಗೂಡಿನ ವಿವಿಧ ಶಾಲೆಗಳಿಗೆ ಅನೇಕ ಸೌಲಭ್ಯ ನೀಡಿರುವ ಸಂಸ್ಥೆ ಜುಬಿಲಿಯಂಟ್ ಸಂಸ್ಥೆ. ಕಂಪ್ಯೂಟರ್ ಕೊಠಡಿ ನಿರ್ಮಾಣ ಜೊತೆಗೆ ಕಂಪ್ಯೂಟರ್ಗಳ ಕೊಠಡಿಗೆ ಸ್ಮಾರ್ಟ್ ಟಿವಿಗಳನ್ನು ಸರ್ಕಾರಿ ಶಾಲೆಗಳಿಗೆ ನೀಡಲಾಗುತ್ತಿದೆ. ಸ್ಮಾರ್ಟ್ ಕ್ಲಾಸ್ಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ವಿಜ್ಞಾನ ಅಂದ್ರೆ ನಮ್ಮ ಸುತ್ತಮುತ್ತ ಪರಿಸರ ಇರಬಹುದು, ಸೂರ್ಯ, ಚಂದ್ರ, ಗಾಳಿ, ನೀರು, ಬೆಳಕು, ಕಾಡು, ಪ್ರತಿಯೊಂದು ಕೂಡ ನಮ್ಮ ಸುತ್ತಮುತ್ತಲೇ ಇದೆ. ಎಲ್ಲ ವಿಜ್ಞಾನಕ್ಕೆ ಅನುಗುಣವಾಗಿ ನಮ್ಮ ಶಾರೀರಿಕವಾಗಿ ಜೊತೆಯೊಂದಿಗೆ ನಾವು ಬೆರೆತ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮಾನವನ ಸರಪಳಿ ವಿಜ್ಞಾನ ಅಂದರೆ ಏನಂತ, ನಾನು ಕೂಡ MSc ಕೆಮಿಸ್ಟ್ರಿ ಮಾಡಿದ್ದೀನಿ. ನಾನು ಕೂಡ ಹೈಸ್ಕೂಲಿಂದ ಅನೇಕ ಎಕ್ಸ್ಪೆರಿಮೆಂಟ್ಗಳು ಮಾಡಿಕೊಂಡು ಪ್ರಯೋಗಗಳು ಮಾಡಿಕೊಂಡು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬುದ್ಧಿ ಕೌಶಲ್ಯ ತುಂಬ ಹೆಚ್ಚಾಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಆ ಕ್ರಿಯೇಟಿವಿಟಿ ಜಾಸ್ತಿ ಆಗೋದ್ರಿಂದ ನಿಮ್ಮ ಮೆದುಳಿನ ಏನೋ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಬರ್ಟ್ ಐನ್ಸ್ಟೀನ್ ನೀವು ಕೇಳಿರ್ಬೋದು, ಗ್ರಹಾಂ ಬೆಲ್ ಕೇಳಿರ್ಬೋದು. ಆಲ್ಬರ್ಟ್ ಐನ್ಸ್ಟೀನ್ ಅವ್ರ ಮೆದುಳು 3% ಅಷ್ಟೇ ಅವ್ರ ಮೆದುಳು ಉಪಯೋಗ ಆಗಿರೋದು. ಆಲ್ಬರ್ಟ್ ಐನ್ಸ್ಟೀನ್ E=mc². ಅವ್ರ ಮೆದುಳು ಬರೀ ಕೇವಲ 3% ಅಷ್ಟೇ ಉಪಯೋಗ ಆಗಿರೋದು. ಇದೇ ವೇಳೆ ಹಿರಿಯ ನಾಗರಿಕರಿಗೆ ಮತ್ತು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ಸಾಹಿತಿ ಕಾಳಲೆ ಗುರುಸ್ವಾಮಿ, ಪ್ರಸನ್ನ, ದೀಪಕ್, ಪಂಕಜ್ ಕುರ್ಮಾ, ಜ್ಞಾನವಿ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.